ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಸೀತೆಯು ಹನುಮಂತನ ಮಾತಿನಿಂದ ಸಮಾಧಾನವನ್ನು ಹೊಂದಿ ಮತ್ತೊಂದು ಗುರುತನ್ನು ರಾಮನಿಗೆ ಹೇಳಿ ಕಳುಹಿಸಿದುದು. ಹನುಮಂತನು ಸೀತೆಯ ಅನುಮತಿಯನ್ನು ಹೊಂದಿ ಮುಂದಿನ ಕಾರ್ಯಕ್ಕೆ ಆಲೋಚಿಸಿದುದು ಎಂಬ 40ನೆಯ ಸರ್ಗಕ್ಕೆ ಸ್ವಾಗತ. ದೇವಕನ್ಯೆಯಂತಿರುವ ಸೀತಾದೇವಿಯು ಹನುಮಂತನ ವಾಕ್ಯವನ್ನು ಕೇಳಿ ಆತನೊಡನೆ ತಿರುಗಿ ತನಗೆ ಹಿತಕರವಾದ ಒಂದು ಮಾತನ್ನು ಹೇಳುವಳು. ಎಲೈ ಹನುಮಂತನೇ, ಸ್ವಲ್ಪವಾಗಿ ಒಣಗಿ ಬರಡಾದ ಭೂಮಿಯು ಮಳೆ ಬಿದ್ದ ಮೇಲೆ ಚೆನ್ನಾಗಿ ಉಲ್ಲಾಸ ಹೊಂದುವಂತೆ ನಿನ್ನನ್ನು ನೋಡಿದುದರಿಂದ ಉಂಟಾದ ನನ್ನ ಸಂತೋಷವು ಈ ನಿನ್ನ ಪ್ರಿಯವಾಕ್ಯವನ್ನು ಕೇಳಿ ಮತ್ತಷ್ಟು ಉಲ್ಲಾಸ ಹೊಂದುತ್ತಿರುವುದು. ಮಹಾವ್ಯಸನದಿಂದಿರುವ ಈ ನನ್ನ ಅವಯವಗಳಿಂದ ಪುರುಷ ಶ್ರೇಷ್ಠನಾದ ಆ ರಾಮನನ್ನು ಸ್ಪರ್ಶಿಸಿ ನಾನು ಕೃತಾರ್ಥಳಾಗುವ ರೀತಿಯಲ್ಲಿ ನೀನು ನನ್ನಲ್ಲಿ ಕೃಪೆ ಮಾಡಬೇಕು. ಎಲೈ ವಾನರೋತ್ತಮನೇ, ಈಗ ನಾನು ಕೊಟ್ಟಿರುವ ಈ ಚೂಡಾಮಣಿಯನ್ನು ಆತನಿಗೆ ಗುರುತಾಗಿ ಕೊಡು. ರಾಮನು ಕೋಪದಿಂದ ಕಾಗೆಯ ಮೇಲೆ ತೃಣವನ್ನು ಪ್ರಯೋಗಿಸಿ ಅದರ ಕಣ್ಣನ್ನು ಕೆಡಿಸಿದ ವೃತ್ತಾಂತವೊಂದನ್ನು ಮೊದಲೇ ನಾನು ನಿನಗೆ ಗುರುತಾಗಿ ಹೇಳಿದೆನಲ್ಲವೇ? ಇನ್ನೊಂದು ಗುರುತನ್ನು ಹೇಳುವೆನು ಕೇಳು. ಇದನ್ನು ನಾನು ಹೇಳಿದಂತೆ ನನ್ನ ಮಾತಿನಿಂದಲೇ ನನ್ನ ಪ್ರಿಯನಿಗೆ ತಿಳಿಸು. ಎಲೆ ನಾಥನೇ, ಒಮ್ಮೆ ನನ್ನ ಮುಖದಲ್ಲಿ ತಿಲಕವು ಅಳಿಸಿ ಹೋದುದನ್ನು ಕಂಡು ನೀನೇ ನನ್ನ ಕೆನ್ನೆಯಲ್ಲಿ ಮಣಿಶಿಲೆಯಿಂದ ತಿಲಕವನ್ನಿಟ್ಟೆಯಲ್ಲವೇ? ಅದನ್ನು ಜ್ಞಾಪಿಸಿಕೊಂಡು ನೋಡು. ರಾಮ, ನೀನು ಮಹಾವೀರ್ಯಶಾಲಿಯು, ಮಹೇಂದ್ರ ವರುಣರಿಗೆ ಸಾಟಿ ಎನಿಸಿಕೊಂಡವನು. ಹೀಗಿದ್ದರೂ ನಿನ್ನ ಪ್ರಿಯ ಪತ್ನಿಯಾದ ನಾನು ದುರಾತ್ಮನಾದ ರಾವಣನಿಂದ ಅಪಹೃತಳಾಗಿ ಹೀಗೆ ರಾಕ್ಷಸರ ಸೆರೆಯಲ್ಲಿ ಸಿಕ್ಕಿರುವುದನ್ನು ಹೇಗೆ ಸಮ್ಮತಿಸಿರುವೆ? ಈ ಮಹಾವ್ಯಸನ ಕಾಲದಲ್ಲಿಯೂ ಕೂಡ ನಾನು ಈ ದಿವ್ಯ ಚೂಡಾಮಣಿಯನ್ನು ಬಿಡದೆ ಎಷ್ಟೋ ಶ್ರಮದಿಂದ ಕಾಪಾಡಿಟ್ಟಿದ್ದೆನು. ನನಗೆ ತಡೆಯಲಾರದ ದುಃಖ ಉಂಟಾದಾಗ ಈ ಚೂಡಾಮಣಿಯನ್ನು ನೋಡಿಕೊಂಡು ನಿನ್ನನ್ನೇ ನೋಡಿದಂತೆ ಸ್ವಲ್ಪವಾದರೂ ಮನಸ್ಸಿಗೆ ಆಪ್ಯಾಯನವನ್ನು ತಂದುಕೊಳ್ಳುತ್ತಿದ್ದೆನು. ಸಮುದ್ರಜನ್ಯವಾಗಿ ವಿಶೇಷ ಕಾಂತಿಯುಕ್ತವಾದ ಈ ಚೂಡಾಮಣಿಯನ್ನು ಈಗ ನಿನ್ನಲ್ಲಿಗೆ ಕಳುಹಿಸಿಬಿಟ್ಟಿರುವೆನು. ನನಗೆ ಆಗಾಗ ಸ್ವಲ್ಪವಾದರೂ ದುಃಖ ಸಮಾಧಾನವನ್ನು ಉಂಟು ಮಾಡುತ್ತಿದ್ದ ಆ ಚೂಡಾಮಣಿಯು ಇಲ್ಲದುದರಿಂದ ಇನ್ನು ಮೇಲೆ ದುಃಖವು ಬಂದಾಗ ನಾನು ಬದುಕುವುದೇ ಕಷ್ಟವು. ಬದುಕಿದ್ದರೆ ಹೇಗಾದರೂ ನಿನ್ನನ್ನು ಪುನಃ ನೋಡಬಹುದೆಂಬ ಆಶೋತ್ತರದಿಂದಲೇ ನಾನು ಸಹಿಸಬಾರದ ಈ ಮಹಾವ್ಯಸನಗಳನ್ನೆಲ್ಲ ಸಹಿಸಿಕೊಂಡಿರುವೆನು. ಈ ಕ್ರೂರ ರಾಕ್ಷಸಿಯರಿಂದ ಕೇಳಬಾರದ ಮಾತುಗಳನ್ನೆಲ್ಲ ಕೇಳುತ್ತಿರುವೆನು. ಮರ್ಮ ಭೇದಕಗಳಾದ ಈ ದುರ್ವಾಕ್ಯಗಳನ್ನು ಕೇಳಿಯೂ ನಾನು ಈ ಪ್ರಾಣವನ್ನು ಇಟ್ಟುಕೊಂಡಿರುವೆನು. ಎಲೆ ನಾಥನೇ, ಈಗಲೂ ನಾನು ಇನ್ನೊಂದು ತಿಂಗಳ ಗಡುವನ್ನು ಇಟ್ಟಿರುವೆನು. ಆ 1 ತಿಂಗಳವರೆಗೆ ಮಾತ್ರವೇ ನಾನು ಈ ಜೀವವನ್ನಿಟ್ಟುಕೊಂಡು ಕಾದಿರುವೆನು. ಅಷ್ಟರಲ್ಲಿಯೂ ನೀನು ನನ್ನನ್ನು ನಿನ್ನಲ್ಲಿಗೆ ಕರೆಸಿಕೊಳ್ಳದಿದ್ದರೆ ಆ 1 ತಿಂಗಳ ಮೇಲೆ ಒಂದು ಕ್ಷಣವಾದರೂ ನಾನು ಬದುಕಿರಲಾರೆನು. ಇಲ್ಲಿನ ರಾಕ್ಷಸ ರಾಜನಾದ ರಾವಣನು ಸಹಜವಾಗಿಯೇ ಭಯಂಕರ ಸ್ವರೂಪನು. ಇದರ ಮೇಲೆ ಅವನಿಗೆ ನನ್ನಲ್ಲಿ ಸ್ವಲ್ಪವಾದರೂ ಸೌಮ್ಯ ದೃಷ್ಟಿ ಇಲ್ಲ. ಇದಲ್ಲದೆ ನೀನು ದುಃಖಿಸುತ್ತಿರುವ ಸಂಗತಿಯನ್ನು ನಾನು ಕೇಳಿಬಿಟ್ಟೆನು. ಈ ಸ್ಥಿತಿಯಲ್ಲಿ, ಅಂದರೆ ಶ್ರೀರಾಮಚಂದ್ರನು ದುಃಖಿಸುತ್ತಿರುವ ಸಂಗತಿಯನ್ನು ಕೇಳಿದ ಮೇಲೆ ಈ ಸ್ಥಿತಿಯಲ್ಲಿ ನಾನು ಬದುಕಿರಬಲ್ಲೆನೆ? 1 ತಿಂಗಳ ಮೇಲೆ ಕ್ಷಣ ಮಾತ್ರವೂ ಜೀವಿಸಲಾರೆನು ಎಂದು ನಾನು ಹೇಳಿ ಕಳುಹಿಸಿದುದಾಗಿ ರಾಮನಿಗೆ ತಿಳಿಸು ಎಂದಳು. ಹೀಗೆ ಸೀತೆಯು ದೈನ್ಯದಿಂದ ಕಣ್ಣೀರು ಬಿಟ್ಟು ಹೇಳಿದ ಮಾತನ್ನು ಕೇಳಿ ತಿರುಗಿ ಹನುಮಂತನು ಆಕೆಯನ್ನು ಸಮಾಧಾನಪಡಿಸುತ್ತಾ, ಎಲೆ ದೇವಿ, ಇದೇನು? ಎಷ್ಟಾವರ್ತಿ ಹೇಳಿದರೂ ನನ್ನ ಮಾತಿನಲ್ಲಿ ನಿನಗೆ ನಂಬಿಕೆ ಇಲ್ಲವೇ? ನನ್ನ ಸತ್ಯದಾಣೆಗೂ ನಾನು ಇನ್ನೂ ಒಂದಾವರ್ತಿ ಹೇಳುವೆನು ಕೇಳು. ರಾಮನು ನಿನ್ನ ದುಃಖದಿಂದ ಇತರ ವ್ಯಾಪಾರಗಳನ್ನೇ ಮರೆತಿರುವನು. ಆತನ ದುಃಖವನ್ನು ನೋಡಿದಾಗಲೆಲ್ಲ ಲಕ್ಷ್ಮಣನು ನಿನಗಾಗಿ ಮಹಾವ್ಯಸನದಿಂದ ತಪಿಸುವನು.
ಈ ಸ್ಥಿತಿಯಲ್ಲಿ ಎಷ್ಟೋ ಕಷ್ಟದಿಂದ ನೀನು ನನ್ನ ಕಣ್ಣಿಗೆ ಗೋಚರಿಸಿದೆ. ಇದಕ್ಕಾಗಿ ಈಗ ನೀನು ಸಂತೋಷಿಸಬೇಕೇ ಹೊರತು ದುಃಖಿಸುವುದುಂಟೆ? ಇನ್ನು ಈ ಮುಹೂರ್ತದೊಳಗಾಗಿಯೇ ನಿನ್ನ ವ್ಯಸನವೆಲ್ಲವೂ ತೀರುವುದು. ಶತ್ರುಸೂದನರಾದ ಆ ಪುರುಷ ಸಿಂಹರಿಬ್ಬರು ನಿನ್ನನ್ನು ನೋಡಬೇಕೆಂಬ ಮಹೋತ್ಸಾಹದಲ್ಲಿ ಈ ಲಂಕಾ ನಗರಿ ಎಲ್ಲವನ್ನು ಭಸ್ಮ ಮಾಡದೆ ಬಿಡರು. ಎಲೆ ವಿಶಾಲಾಕ್ಷಿ, ಆ ಅಣ್ಣ ತಮ್ಮಂದಿರಿಬ್ಬರು ಶೀಘ್ರದಲ್ಲಿಯೇ ಇಲ್ಲಿಗೆ ಬಂದು ಕ್ರೂರನಾದ ರಾವಣನನ್ನು ಅವನ ಪರಿವಾರಗಳೊಡನೆ ಯುದ್ಧದಲ್ಲಿ ಕೊಂದು ನಿನ್ನನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗುವರು. ಇದರಲ್ಲಿ ಸಂದೇಹವೇ ಇಲ್ಲ. ಎಲೆ ದೇವಿ, ಇನ್ನು ರಾಮನಿಗೆ ತಿಳಿಸಬಹುದಾದ ಬೇರೆ ಗುರುತುಗಳೇನಾದರೂ ಇದ್ದರೆ ಅವನ ನಂಬಿಕೆಗಾಗಿ ಅವುಗಳನ್ನು ನನಗೆ ಹೇಳು ಎಂದನು. ಅದಕ್ಕೆ ಸೀತೆಯು, ಎಲೆ ವೀರನೇ, ನಾನು ಮೊದಲೇ ಬಹಳ ಮೇಲಾದ ಈ ಅಭಿಜ್ಞಾನವನ್ನು ನಿನ್ನ ಕೈಗೆ ಕೊಟ್ಟಿರುವೆನಲ್ಲವೇ? ಅದಕ್ಕಿಂತಲೂ ಇನ್ನೇನು ಬೇಕು? ನನಗೆ ಶಿರೋಭೂಷಣವಾಗಿದ್ದ ಈ ಚೂಡಾಮಣಿಯನ್ನು ನೋಡಿದೊಡನೆ ರಾಮನಿಗೆ ನಿನ್ನ ಮಾತಿನಲ್ಲಿ ಪೂರ್ಣವಾದ ನಂಬಿಕೆಯು ಹುಟ್ಟುವುದು. ಹೋಗು ಎಂದಳು. ಇದನ್ನು ಕೇಳಿ ವಾನರೋತ್ತಮನಾದ ಹನುಮಂತನು ಆ ಚೂಡಾಮಣಿಯೊಡನೆ ಸೀತೆಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಪ್ರಯಾಣಕ್ಕೆ ಸಿದ್ಧನಾದನು. ಆಗಲೇ ಹನುಮಂತನು ಸಮುದ್ರವನ್ನು ಹಾರುವುದಕ್ಕೆ ಉತ್ಸಾಹಗೊಂಡು ಅದಕ್ಕೆ ತಕ್ಕಂತೆ ತನ್ನ ಮೈಯನ್ನು ಬೆಳೆಸಿ ನಿಂತಿರುವುದನ್ನು ಕಂಡು ಸೀತೆಯು ಪುನಃ ಕಣ್ಣೀರು ತುಂಬಿಕೊಂಡು ದುಃಖಿತೆಯಾಗಿ ಗದ್ಗದ ಸ್ವರದಿಂದ ಆತನನ್ನು ಕುರಿತು, ಎಲೆ ಹನುಮಂತನೇ, ಸಿಂಹ ಪರಾಕ್ರಮಿಗಳಾದ ರಾಮಲಕ್ಷ್ಮಣರೆಂಬ ಆ ಸಹೋದರರಿಬ್ಬರಿಗೂ ನನ್ನ ಕ್ಷೇಮವನ್ನು ತಿಳಿಸು. ಹಾಗೆಯೇ ಸುಗ್ರೀವನಿಗೂ ಅವನ ಮಂತ್ರಿಗಳಿಗೂ ಇತರ ವಾನರರೆಲ್ಲರಿಗೂ ನನ್ನ ಕುಶಲವನ್ನು ಹೇಳು. ಮುಖ್ಯವಾಗಿ ಮಹಾಬಾಹುವಾದ ರಾಮನು ಈ ದುಃಖ ಸಮುದ್ರದಿಂದ ನನ್ನನ್ನು ಉದ್ಧರಿಸುವಂತೆ ನೀನು ಆತನನ್ನು ಪ್ರೋತ್ಸಾಹಿಸಬೇಕು. ತೀವ್ರವಾದ ಈ ನನ್ನ ದುಃಖಾತಿಶಯವನ್ನು, ಇಲ್ಲಿನ ರಾಕ್ಷಸರು ನನ್ನನ್ನು ಆಗಾಗ ಹೆದರಿಸುತ್ತಿರುವುದನ್ನು ಆ ರಾಮನಿಗೆ ತಿಳಿಸು. ನಿನಗೆ ಮಾರ್ಗದಲ್ಲಿ ಕ್ಷೇಮ ಉಂಟಾಗಲಿ ಎಂದಳು. ಹೀಗೆ ಹನುಮಂತನು ಸೀತೆಯಿಂದ ಅಭಿಜ್ಞಾನವನ್ನು ಪಡೆದು ತಾನು ಕೃತಾರ್ಥನಾದನೆಂಬ ಸಂತೋಷದಿಂದ ಹಿಗ್ಗುತ್ತಾ ಇನ್ನು ಮುಂದೆ ತಾನು ನಡೆಸಬೇಕಾದ ಕಾರ್ಯವು ಸ್ವಲ್ಪವೇ ಉಳಿದಿರುವುದು ಎಂದೆಣಿಸಿಕೊಂಡು ಉತ್ತರ ದಿಕ್ಕಿನ ಪ್ರಯಾಣಕ್ಕೆ ನಿಶ್ಚಯಿಸಿದನು. ಇಲ್ಲಿಗೆ 40ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.